ಪ್ರಿಯ ಆಸೆ ಟಿವಿ ವೀಕ್ಷಕರೇ, ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತ ಮಾಡುವವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ತೆಗೆದುಕೊಂಡು ಬಂದಿರುವ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ. ಅವರಿಗೂ ಆಸೆ ಟಿವಿ ವತಿಯಿಂದ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. ಆಮೆನ್. ಮನುಷ್ಯನು ಯಾರು ನನಗೆ ಬಿಡುಗಡೆ ಮಾಡ್ತಾನೆ? ಈ ಪರಿಸ್ಥಿತಿಯಿಂದ, ನಾನು ಬಿದ್ದ ಜಾಗದಿಂದ ನನ್ನನ್ನು ಎತ್ತುವವರು ಯಾರಿದ್ದಾರೆ? ನನ್ನ ಪರಿಸ್ಥಿತಿ ಹೀಗೇನಾ? ಎಲ್ಲವೂ ನಾನು ಬಿದ್ದು ಹೋಗಿದೆಯಾ? ನನಗೊಂದು ಜೀವನವೇ ಇಲ್ಲವಾ? ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ ಇಲ್ಲವಾ? ಈ ಮಾದಕ ದ್ರವ್ಯದಿಂದ ನನಗೊಂದು ಬದಲಾವಣೆ ಇಲ್ವಾ? ಬಿಡುಗಡೆ ಇಲ್ವಾ ಎಂದು ಚಿಂತಿಸುವ ಎಷ್ಟೋ ಜನರಿದ್ದಾರೆ. ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಆಗುತ್ತೆ? ಯಾಕೆ ಯಾವಾಗಲೂ ನಿರಾಸೆ? ಎಲ್ಲ ದಾನ ಧರ್ಮ, ಪುಣ್ಯ ಕೆಲಸ, ಎಲ್ಲದನ್ನು ನಾನು ಮಾಡ್ತೇನೆ, ಆದರೆ ನನ್ನ ಜೀವಿತದಲ್ಲಿ ಒಂದು ನನಗೆ ಸಮಾಧಾನ ಕೊಡುವವರು, ದುಡಿದುಕೊಂಡು ಮನೆಗೆ ಬರುವಾಗ ನನಗೆ ಮನೆಯವರಿಂದಲೇ ನನಗೆ ಬೇಕಾದ ಒಂದು ಗ್ಲಾಸ್ ತಣ್ಣೀರಾಗಲಿ, ಒಂದು ತಣ್ಣೀರಿನ 2 ಮಾತುಗಳಾಗಲಿ ನನಗೆ ಸಿಗಲ್ಲ. ಯಾಕೆ? ಅದು ನಾವು ಯಾಕೆ ಎಂಬ ಪ್ರಶ್ನೆಗೆ ಉತ್ತರ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆಮೆನ್ ಜೀಸಸ್. ಸತ್ಯ ಇಲ್ಲದ ಯಾವ ಜಾಗದಲ್ಲಿ ನಾನು ಹೋದರೂ ಅಲ್ಲಿ ನನಗೆ ಬಿಡುಗಡೆಯಾಗಲ್ಲ. ಯಾವ ದೇವರು ಮಾತನಾಡುತ್ತಾನ, ಆ ಮಾತಾಡುವ ದೇವರ ಸನ್ನಿಧಾನಕ್ಕೆ ಹೋದರೆ ಆ ಸತ್ಯದ ಮತ್ತು ಬಿಡುಗಡೆಯ ಮಾತುಗಳು ನಮ್ಮ ಕಿವಿಗೆ ಬೀಳುವಾಗ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತದೆ. ನನ್ನ ಜೀವಿತದಲ್ಲಿ ಒಂದು ಜಯವು ಬರುತ್ತದೆ. ನನ್ನ ಜೀವಿತದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯುತ್ತವೆ. ನನ್ನ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಗಳು ಆಗುತ್ತೆ. ಅದು ಸತ್ಯದಿಂದಲೇ ಮಾತ್ರ. ಈ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಸುಳ್ಳನ್ನು ಹೇಳಿಕೊಂಡು ಜನರಿಂದ ಹಣವನ್ನು ಕಸಿದುಕೊಳ್ಳುವರು. ಅಂಥ ಜಾಗಕ್ಕೆ ಹೋಗದೆ ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ. ಬಿಡುಗಡೆ ಮಾಡುವ ಸತ್ಯದ ಜಾಗಕ್ಕೆ ನಾನು ಹೋದರೆ ಮಾತ್ರ ನನ್ನ ಜೀವಿತಕ್ಕೆ ಒಂದು ದೊಡ್ಡ ಬಿಡುಗಡೆ ಉಂಟು. ಅಸಾಧ್ಯವಾದ ಸಂಗತಿ. ಡಾಕ್ಟರ್ಗಳು ಕೈಬಿಟ್ಟಾಗೋದು, ಕುಟುಂಬದವರು ಕೈಬಿಟ್ಟರಾಗೋದು, ಕುಟುಂಬದಲ್ಲಿರುವ ಜನರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈಬಿಟ್ಟಿದ್ದಾಗಿರಬಹುದು. ಆದರೆ ಸತ್ಯ ಎಂಬ ದೇವರು ನಮ್ಮ ಜೀವಿತದಲ್ಲಿ ಕೈ ಬಿಡಲ್ಲ. ಸತ್ಯವೆಂಬ ದೇವರ ಶಕ್ತಿ, ಸತ್ಯ ಎಂಬ ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಕೈ ಬಿಡಲ್ಲ. ಆ ಸತ್ಯದ ಮಾತುಗಳು ಇವತ್ತು ನಮ್ಮ ಸೇವಕರ ಮುಖಾಂತರ ನಾವು ಕೇಳಿಕೊಳ್ಳುವ. ಪ್ರೈಸ್ ಗಾಡ್. ನೀವು ಆವಾಗ ಹೇಳಿದ ಮಾತುಗಳು, ಯಾಕೆ ನಮಗೆ ಒಳ್ಳೆಯ ಮಾತುಗಳು ಸಿಗುವುದಿಲ್ಲ? ಯಾವಾಗ ಒಳ್ಳೆಯ ಆತ್ಮನ ಒಳಗಡೆ ಇರ್ತಾನೆ ಒಳ್ಳೆಯದು ಸಿಗ್ತದೆ. ಆಮೆನ್. ಯಾವಾಗ ಒಳ್ಳೆಯವನು ಇರುವುದಿಲ್ಲವೋ ಒಳ್ಳೆಯದು ಸಿಗೋದಿಲ್ಲ. ಅದಕ್ಕಾಗಿ ನಾವು ಹೇಳುವುದು, ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡು ಆತನೊಂದಿಗೆ ನಡೆಯಿರಿ. ಆತ್ಮನ ಅಭಿಷೇಕ ಉಂಟು. ಆತ್ಮನ ಅಭಿಷೇಕದಲ್ಲಿ ಮುಂದೆ ಹೋಗ್ರಿ. ಆವಾಗ ಮಾತ್ರ ಖಂಡಿತವಾಗಿ ನಾನು ಹೇಳ್ತೇನೆ, ಅಲ್ಲಿ ಸಮಾಧಾನ, ಶಾಂತಿಯು ನೆಲೆಗೊಂಡಿರುವುದು. ಇವತ್ತು ನಾವು ವಚನ ಓದಲಿಕ್ಕೆ ಮತ್ತಾಯಿ 25ರಲ್ಲಿ ವಾಕ್ಯ 3ರಿಂದ 13 ತನಕ ಒಂದೊಂದು ವಚನ ಓದ್ತಾ ಹೋಗುವ. ಮಧ್ಯದಲ್ಲಿ ದೇವರ ವಾಕ್ಯ ಯಾವ ರೀತಿ ಕೊಡ್ತಾನೆ ಅಂತ ನೋಡುವ. ಮತ್ತಾಯಿ 25 ವಾಕ್ಯ 3ರಿಂದ. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡು ಆದರೆ ಎಣ್ಣೆ ತಕ್ಕೊಳ್ಳಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಾಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಈಗೋ ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿಯಿಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ನಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು.
ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿ ಇದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೀರಿ ಎಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಎಂದರು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರಿಕೆಯಾಗಿರಿ. ಆಮೇನ್. ಎಂಥ ಸಾಮ್ಯ! ಯೇಸು ಸ್ವಾಮಿ ತಾನು ಬರುವ ಈ ಲೋಕದಲ್ಲಿ ಇರುವಾಗಲೇ ಪವಿತ್ರ ಸಭೆಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾನೆ. ಪವಿತ್ರ ಸಭೆಗೆ ಏನಂತ ಹೇಳಿದ್ದಾನೆ ಅಂತ ಹೇಳಿದರೆ, ದೇವರಲ್ಲಿ ಇದ್ದವರು, ಖಾಲಿ ದೇವರನ್ನು ಅರಿತು ದೇವರ ಮಾರ್ಗದಲ್ಲಿ ನಡೆಯದವರು ಅಥವಾ ಅನ್ಯರು ಯಾರೇ ಆಗಿರ್ಬೋದು, ಆದರೆ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಾನು ಹೋದ ಮೇಲೆ ನಾನು ಬರ್ತೇನೆ ಮತ್ತು ನಿಮ್ಮನ್ನು ನಾನು ಕರೆದುಕೊಂಡು ನನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವೇನಂತ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈಗ ಅಲ್ಲಿ ಹೇಳ್ತಾ ಇದೆ, ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಗೊಂಡರು, ಆದರೆ ಎಣ್ಣೆ ತಗೊಳ್ಳಿಲ್ಲ. ಈಗ ಖಾಲಿ ದೇವರ ವಾಕ್ಯವನ್ನು ಸ್ವೀಕರಿಸಿ ಪವಿತ್ರಾತ್ಮನಲ್ಲಿ ನಡೆಯದೆ ಜೀವಿಸುವುದು ಈ ಒಂದು ವಾಕ್ಯಾನುಸಾರವಾಗಿ. ದೇವರ ವಾಕ್ಯ ಸ್ವೀಕರಿಸಿದ್ದಾರೆ, ಎಲ್ಲವೂ ಒಂದು ಕೆಲವು ತಿಂಗಳು ಒಳ್ಳೆ ಮಾಡಿ ಆರಾಧನೆ ಮಾಡಿದ್ದಾರೆ, ದೀಕ್ಷಾಸ್ನಾನ ಮಾಡಿದ್ದಾರೆ, ದೀಕ್ಷಾಸ್ನಾನ ತಗೊಂಡಿದ್ದಾರೆ, ಯೇಸು ಕ್ರಿಸ್ತನ ರಕ್ಷಣೆಯಿಂದ ಸ್ವೀಕರಿಸಿಕೊಂಡಿದ್ದಾರೆ, ದೀಕ್ಷಾಸ್ಥಾನದಲ್ಲಿ ಮುಳುಗಿ ನೀರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ. ಆದರೆ ಈ ಪ್ರಪಂಚದಿಂದ ಸಪರೇಟ್ ಆಗಲಿಲ್ಲ. ಹೌದು. ಈಗ ಮೊದಲೇ ರಕ್ಷಣೆ, ಎರಡನೇದು ದೀಕ್ಷಾಸ್ಥಾನ. ನಂಬಿದ ಕೂಡಲೇ ಮೊದಲೇ ರಕ್ಷಣೆ ಅದು ಫ್ರೀ ಗಿಫ್ಟ್. ದೀಕ್ಷಾಸ್ಥಾನ ನಂಬಿದವರಿಗೆ ರಕ್ಷಣೆ ಆಗ್ತದೆ, ನಂಬಿದವರಿಗೆ ರಕ್ಷಣೆ. ಕರ್ತನನ್ನು ಯೇಸುವನ್ನು ಯಾರು ನಂಬ್ತಾರೋ ರಕ್ಷಣೆ ಆಗ್ತದೆ. ಎರಡನೇದು ದೀಕ್ಷಾಸ್ಥಾನ ಅಂದ್ರೆ ಲೋಕಕ್ಕೆ ಅವರು ಸಂಪೂರ್ಣವಾಗಿ. ದೀಕ್ಷಾಸ್ಥಾನ ಎಂದರೆ ಸಮರ್ಪಣೆ ಮಾಡೋದು. ಇಂದಿನಿಂದ ನಾನು ಹಳತು ಜೀವಿತವನ್ನು ಬಿಟ್ಟು ಯೇಸುವಿಗಾಗಿ ಜೀವಿಸ್ತೇನೆ, ಅಂದ್ರೆ ಹೂಣಲ್ಪಡುವುದು, ಅಂದ್ರೆ ಎಲ್ಲವೂ ಬಿಡ್ತೇನೆ, ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸಿ ಎಂದು ಪ್ರಾಮಿಸ್ ಮಾಡೋದು. ಹೌದು, ದೇವರಿಗೆ ಖಂಡಿತವಾಗಿ ಅದು ಯೇಸು ಸ್ವಾಮಿ ಮಾಡಿದ್ದಾನೆ. ಹೌದು. ಎಷ್ಟೋ ಜನ ಹೇಳ್ತಾರೆ, ದೀಕ್ಷಾಸ್ಥಾನ ಬೇಡ, ಸಪ್ರೇಷನ್ ಬೇಡ, ರಕ್ಷಣೆ ಯೇಸು ಸ್ವಾಮಿ ನಂಬಿದ್ರೆ ಸಾಕು, ನಾವು ಡೈರೆಕ್ಟ್ ಪರಲೋಕ ಹೋಗ್ತೇವೆ ಅಂತ ಹೇಳ್ತೇವೆ. ಎಲ್ಲಿ ಬರ್ದಿದೆ ಅದು? ಅಲ್ಲ, ಹೇಳ್ತಾರೆ ಅವರು, ಅದು ಹೇಳ್ತಾರೆ, ಹೇಳುವವರು ತುಂಬಾ ಜನ ಇದ್ದಾರೆ ಇಂಥವ್ರು, ಆದ್ರೆ ವಾಕ್ಯಗಳು ಬೇಕು. ಅವ್ರು ಹಾಗೆ ಹೇಳ್ತಾರೆ. ಆದರೆ ಮೊದಲು ನಾನು ರಕ್ಷಣೆ ಅನುಭವಕ್ಕೆ ಬರಬೇಕು. ಎರಡನೇ ಇದು ನಾನು ಕ್ರಿಸ್ತನಲ್ಲಿ ಸೇರಬೇಕಾದ್ರೆ ಸೇರಲು ನಾನು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಬೇಕು. ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ನಾನು ಪವಿತ್ರಾತ್ಮನ ವಕ್ರ ಬುದ್ಧಿ ಉಳ್ಳ ಈ ಸಂತತಿಯಿಂದ ನಾನು ಬೇರ್ಪಡಬೇಕು, ಖಂಡಿತವಾಗಿ ಬೇರ್ಪಡಬೇಕು. ಸೊ ಬೇರ್ಪಡಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಸೊ ಇವರು ಬೇರ್ಪಡದ ಜೀವಿತದವರು. ಹೌದು. ನನ್ನ ಲೆಕ್ಕದಲ್ಲಿ ಇವರಿಗೆ ರಕ್ಷಣೆ ಆಗಿದೆ, ರಕ್ಷಣೆ ಅನುಭವದಲ್ಲಿದ್ದಾರೆ, ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದಾರೆ, ಆದರೆ ಪ್ರಪಂಚದಿಂದ ಸಪ್ರೇಟ್ ಆಗಲಿಲ್ಲ. ಕುಟುಂಬದ ನಂಬಿಕೆಯಿಂದ ಅವರು ಸಪ್ರೇಟ್ ಆಗಲಿಲ್ಲ. ಭೋಜದ ಊಟದಲ್ಲಿ ಊಟ ಮಾಡೋದು, ಕ್ರಿಸ್ತನ ಊಟದಲ್ಲಿ ಊಟ ಮಾಡೋದು, ಅದು ಸಪರೇಷನ್ ಎಂಬುದು ಬಹಳ ಅಗತ್ಯವಾಗಿದೆ. ಅಂದರೆ ದೇವರ ವಿರುದ್ಧವಾದಂಥ ಯಾವುದೇ ಸಂಗತಿಗಳಲ್ಲಿ ಅಲ್ಲಿ ದೇವರ ಮಕ್ಕಳು ಹೋಗಬಾರ್ದು ಅಥವಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಲೂಬಾರ್ದು. ಈಗ ಕೆಲವರು ಏನು ಮಾಡಿದ್ದಾರೆ, ಸ್ವಲ್ಪ ಸಮಯಕ್ಕೆ ಒಳ್ಳೆ ರೀತಿ ತಗೊಂಡ್ರು, ಆದರೆ ಬರ್ತಾ ಅವರು ಈ ಕುಟುಂಬದ ಪ್ರೀತಿಯ ಜೀವಿತದಿಂದ ಬೇರ್ಪಡಲಿಲ್ಲ. ಅವರಿಗೆ ಬೇಜಾರಾಗುತ್ತೆ, ಇವರಿಗೆ ಬೇಜಾರಾಗುತ್ತೆ ಅಂದ್ಕೊಂಡು ಅವರು ಸಪ್ರೇಷನ್ ಆಗಲಿಲ್ಲ. ಯೇಸು ಸ್ವಾಮಿ ಎಲ್ಲ ಮಾಡಿದ್ದಾನೆ, ನಾವು ಈ ಪ್ರಪಂಚದಲ್ಲಿ ಪ್ರೀತಿಯಿಂದ ಜೀವಿಸಬೇಕು. ಸೊ ಅಂಥವರಿಗೆ ಈಗ ಬಹಳ ಕಷ್ಟ. ಬುದ್ಧಲಿಯಲ್ಲಿ ಎಣ್ಣೆ ಇಲ್ಲ ಅಂದ್ರೆ ಪವಿತ್ರಾತ್ಮನ ಅಭಿಷೇಕ, ಪವಿತ್ರ ಅಲ್ಲ, ಸಪರೇಷನ್ ಇಲ್ಲ. ಹೌದು, ಖಂಡಿತವಾಗಿ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದಾರೆ, ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದ್ದಾರೆ, ಆದರೆ ಸಾಂಪ್ರದಾಯ ಜೀವಿತದಿಂದ ಬೇರ್ಪಡಲಿಲ್ಲ, ಕುಟುಂಬದವರ ನಂಬಿಕೆಯಿಂದ ಬೇರ್ಪಡಲಿಲ್ಲ, ತಂದೆ ತಾಯಿಗಳು ಪೂರ್ವಜರು ಏನು ಮಾಡುತ್ತಾ ಇದ್ದಾರಲ್ಲ ಅಲ್ಲಿಂದ ನಾನು ಬೇರೆ ಪಡಲಿಲ್ಲ. ಬೇರ್ಪಟ್ರೆ ಅವರು ನಮ್ಮ ಫ್ರೆಂಡ್ಶಿಪ್ ಅನ್ನು ಬಿಡ್ತಾರೆ, ಅವರು ನಮಗೆ ಮನೆಯಿಂದ ಹೊರಗೆ ಹಾಕುತ್ತಾರೆ. ಹೌದಲ್ವಾ? ಖಂಡಿತವಾಗಿ ವಿರೋಧವಾಗಿ. ಸೊ ಈ ಹೆದರಿಕೆಯಿಂದ ಇದನ್ನೆಲ್ಲ ಮಾಡಲಿಲ್ಲ, ಅಂಥವರು ಈ ಬಲೆಗೆ ಸಿಕ್ಕಿ ಬೀಳ್ತಾರೆ. ಯಾರಿಗೆ ಕೇಳಿಕ್ಕಾಗಲ್ಲ. ಇಲ್ಲಿ ಏನಾಗಿದೆ, ಬಾಗಿಲು ಮುಚ್ಚಿಕೊಂಡಾಗಿದೆ, ಈಗ ಏನು ಮಾಡ್ತೀಯಾ? ಇಲ್ಲಿ ನೋಡಿ, ಬುದ್ಧಿವಂತರು ತಮ್ಮ ಆರತಿಗಳಲ್ಲಿ ಕೂಡ ಪಾತ್ರೆಗಳನ್ನು ಎಣ್ಣೆಗಳನ್ನು ತಗೊಂಡರು, ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಾಡಿಸಿ ಮಲಗಿದರು.
ದೇವರು ಬರಲಿಕ್ಕೆ ಸ್ವಲ್ಪ ತಡ ಮಾಡಿದ್ದಾನೆ ಅಥವಾ ದೇವರು ಬರಲಿಕ್ಕೆ ಕೃಪೆಯನ್ನು ತೋರಿಸಿದ್ದಾನೆ. ಯಾಕೆ ಅಂದರೆ ಒಂದು ಆತ್ಮ ಕೂಡ ನಷ್ಟವಾಗಬಾರ್ದು. ವಿಶೇಷವಾಗಿ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಇಷ್ಟವಿಲ್ಲ. 99 ಕುರಿಗಳಲ್ಲಿ 100 ಕುರಿಗಳಲ್ಲಿ 99 ಕುರಿ ತಪ್ಪಿ ಹೋದರೂ ಅದನ್ನು ಹುಡುಕಿಕೊಂಡು ಬಂದಂಥ ಯೇಸು ಸ್ವಾಮಿ. ಈಗ ನಮ್ಮ ದೇವರು ಸ್ವಲ್ಪ ತಡ ಮಾಡಿದ್ದಾರೆ ಬರಲಿಕ್ಕೆ ತಡ. ಅದರಿಂದ ಏನಾಯಿತು ಅಂದರೆ ಎಣ್ಣೆ ತೆಗೆದುಕೊಂಡೇ ಮಲಗಿದ್ದಾರೆ ಅವರು ಫುಲ್. ಮತ್ತೊಂದು ಹೇಳ್ತಾರೆ, ಅದೇ ಅರ್ಧ ರಾತ್ರಿಯಲ್ಲಿ ಈಗೋ ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಈಗ ಒಂದು ಕೂಗಿದೆ. ಬರುವಂಥ ಸಂಭವಗಳು ನೋಡುವಾಗ, ಲೋಕದಲ್ಲಿ ಆಗುವ ಸಂಗತಿಗಳು ನೋಡುವಾಗ ದೇವರ ಪವಿತ್ರ ಸಭೆ ಅಂದರೆ ಪವಿತ್ರರಾದವರ ಸಭೆ ಎಚ್ಚರಗೊಂಡಿರಿ. ಎತ್ತಲ್ಪಡುವ ಸಮಯ ಬಂದಿದೆ. ಎತ್ತಲ್ಪಡುವ ಸಮಯ ಬಂದಿದೆ, ಎಚ್ಚರಗೊಂಡಿದೆ. ಅಂದರೆ ಈಗ ಹತ್ತಿರ ಬರುವಂಥ ಎಲ್ಲವೂ ಸಿದ್ಧತೆಯಾಗಿದೆ. ಈಗ ಪ್ರಸವ ವೇದನೆ ಇನ್ನು ಡೆಲಿವರಿ ಒಂದೇ ಬಾಕಿ. ಈ ರೀತಿಯಾದಂತಹ ಒಂದು ಸಂಗತಿಗಳು ಆಗುವಾಗ ಆ ಕೂಗು ಈಗ ಯಾರಿಗೆ ಕೇಳಿಸ್ತಾ ಇದೆ? ಅದು ಇಬ್ಬರಿಗೂ ಕೂಡ ಕೇಳಿಸ್ತಾ ಇದೆ. ಆದರೆ ಇದರಲ್ಲಿ ಪ್ರಥಮವಾಗಿ ದೇವರ ಮಕ್ಕಳು ಕೂಡ ಇದ್ದಾರೆ. ಈಗ ನೋಡಿ ಅಲ್ಲಿ, ಆಗ ಕನ್ಯರೆಲ್ಲರೂ ಎಚ್ಚರಗೊಂಡು ತಮ್ಮ ಆರತಿಗಳು ನೆಟ್ಟಗೆ ಮಾಡಿದರು. ಎತ್ತಲ್ಪಡುವ ಸಮಯದಲ್ಲಿ ನೆಟ್ಟ ಮಾಡಲಿಕ್ಕೆ ಹೋದರೆ ಇದು ಸರಿ, ಜೀವಿತವನ್ನು ಸರಿ ಕೊಡ್ಲಿಕ್ಕೆ ಹೋದರೆ ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಅಷ್ಟೇ ತನಕ ನಮ್ಮ ಜೀವಿತ, ನಮ್ಮಲ್ಲಿರುವ ಪವಿತ್ರ ಆತ್ಮನ ಅಭಿಷೇಕ ಅಥವಾ ನಮ್ಮ ಪರಿಶುದ್ಧತೆ ಸಂಪೂರ್ಣ ಕಳ್ಕೊಂಡು ಹೋಗ್ತೇವೆ. ಆದರೆ ಯಾವಾಗಲೂ ಎಚ್ಚರಗೊಂಡಿದ್ದು, ಯಾವಾಗಲೂ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ, ಯಾವಾಗಲೂ ಸ್ವಾಮಿ ನೀನು ಯಾವಾಗ ಬರ್ತಿ, ಅದು ಯಾವಾಗ ಬೇಕಾದರೂ ಬರಲಿ ಸ್ವಾಮಿ, ಆದರೆ ನನ್ನ ಕೆಲಸ, ನನ್ನ ಒಂದು ಏನು ಧರ್ಮ ನೀತಿ ಏನಂದರೆ ಕರ್ತನಿಗಾಗಿ ಯಾವಾಗಲೂ ಕಾಯ್ತಾ ಇರುವಂಥದ್ದು. ಆಮೆನ್. ಇಲ್ಲಿ ಮುಂದೆ ಹೋಗುವಾಗ, ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ ನಿಮ್ಮ ಎಣ್ಣೆಲೆ ನಮಗೆ ಸ್ವಲ್ಪ ಕೊಡಿರಿ. ಅಭಿಷೇಕ ಯಾವತ್ತಾದರೂ ಕೊಡ್ಲಿಕ್ಕೆ ಆಗ್ತದ ಸೇವಕರೇ? ನಾವು ನಿಮ್ಮ ಅಭಿಷೇಕ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತದ ಅಥವಾ ಅವರೇ ದೇವರಲ್ಲಿ ಬೇಡಿಕೊಂಡು ಪಡ್ಕೊಳ್ಬೇಕಾ? ದೇವರಿಂದ ಎಷ್ಟು ನೀನು ದೇವರಕ್ಕೆ ವಾಕ್ಯಕ್ಕೆ ಅಧೀನರಾಗ್ತೀಯಲ್ಲ ಅಷ್ಟು ನೀನು ಅಭಿಷೇಕ ಹೊಂದುತ್ತಿ. ಖಂಡಿತವಾಗಿ ಅಭಿಷೇಕ ದೇವರು ಕೊಟ್ಟು ಹಾಕಿದ್ದಾನೆ ವಾಕ್ಯದ ಮುಖಾಂತರ. ಆ ವಾಕ್ಯಕ್ಕೆ ಎಷ್ಟು ನಾವು ನಂಬ್ತೇನೋ ಅಷ್ಟು ನಾನು ಅಭಿಷೇಕ ಹೊಂದುತ್ತೇನೆ. ಖಂಡಿತವಾಗಿ ದೇವರು ಆಡುವ ಮಾತುಗಳನ್ನು ಆಡಿದರೆ ದೇವರು ಆತನಿಗೆ ಪವಿತ್ರಾತ್ಮನ ಅಭಿಷೇಕವನ್ನು ಅಳತೆ ಮಿರತೆ ಕೊಡುವನಾಗಿದ್ದಾನೆ. ಅಳತೆ ಇಲ್ಲದೆ ಕೊಡ್ತಾನೆ. ಆದರೆ ನಾನು ಆಡಬೇಕಾದ ಮಾತುಗಳು ದೇವರ ಮಾತುಗಳೇ ಆಗಿರಬೇಕು. ಅಲ್ಲಿ ಕರೆಕ್ಟಾಗಿ ಹೇಳ್ತದೆ, ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪ ಕುಡೀರಿ. ನಾನು ಈಗ ಹೇಳುವಂಥದ್ದಿಷ್ಟೇ, ದೇವ ಮಕ್ಕಳೇ ಅಥವಾ ನನ್ನ ಸ್ವರವನ್ನು ಅಥವಾ ನಮ್ಮ ವಾಕ್ಯ, ಈ ಸಂದೇಶವನ್ನು ಕೇಳುವವರೇ, ದೇವರ ವಾಕ್ಯವನ್ನು ಓದಿ ಅದನ್ನು ಗಮನಿಸಿ ಸತ್ಯದ ಸಭೆಯಲ್ಲಿ ದೃಢವಾಗಿ ನಿಂತು ಮುಂದೆ ಹೋಗ್ರಿ. ಇಲ್ಲವಾದರೆ ಇಲ್ಲಿ ಮುಂದೆ ಹೇಳಲ್ಪಟ್ಟ ವಾಕ್ಯಗಳು ಅದು ಕಡು ಕೆಂಪಾಗಿದೆ. ಯಾಕಂದರೆ ದೇವರು ದಯಾದಾಕ್ಷಿಣ್ಯ ಇಲ್ಲದೆ ಅದು ನಿರಾಕರಿಸುವ ಕಾಲ ಹತ್ತಿರವಾಗಿದೆ. ಅಲ್ಲಿ ಒಂದು ವಾಕ್ಯ ಕೊಡಲ್ಪಟ್ಟಿದೆ, ಅದಕ್ಕೆ ಬುದ್ಧಿವಂತರು ನಿಮಗೆ ಕೊಟ್ಟರೆ ನಿಮಗೂ ನಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರೋರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಇನ್ನು ಮಾರೋರ ಬಳಿಗೆ ಎಲ್ಲಿ ಸಿಗ್ತದೆ? ದೇವರ ವಾಕ್ಯ ಇನ್ನೂ ಸಿಗುವುದಿಲ್ಲ. ಇನ್ನು ಅಭಿಷೇಕ್ತರು ಅಂದರೆ ಇನ್ನು ರ್ಯಾಪ್ಚರ್ ಆದ ಮೇಲೆ ಅಥವಾ ಪವಿತ್ರ ಸಭೆ ಎತ್ತಲ್ಪಟ್ಟ ಮೇಲೆ ವಾಕ್ಯ ಇಲ್ಲ, ಅಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಎಲ್ಲಿ ಸಿಗ್ತದೆ? ಇನ್ನು ಅಮೋಸ 8:11 ಹೇಳಿದ ಪ್ರಕಾರ ದೇವರ ವಾಕ್ಯ ಬರಗಾಲವು ಇನ್ನು ಬರುವುದು ದೇವರ ಬರಗಾಲದವೇ ಕ್ಷಾಮ ಅಂತೆ. ಹೌದು, ವಾಕ್ಯದಲ್ಲಿ ಕ್ಷಾಮ. ಆಸೆ ಬರ್ತದೆ ನಿನಗೆ ವಾಕ್ಯವನ್ನು ಕೇಳುವಂತ, ನಿನಗೆ ಸಿಗುವುದಿಲ್ಲ. ಸೊ ಈಗ ಯಾರ್ಯಾರು ನೆಗ್ಲೆಕ್ಟ್ ಮಾಡಿದಾರಲ್ಲ ಅವರಿಗೆ ಅಂತ ಪರಿಸ್ಥಿತಿ ಬರ್ತದೆ. ಖಂಡಿತವಾಗಿ ಒಂದು ವಾಕ್ಯ ಬೇಕಾಗ್ತದೆ ಅಂತ. ಈಗ ನೋಡ್ರಿ, ಕೊರೋನಾ ಸಮಯದಲ್ಲಿ ಎಷ್ಟೋ ಚರ್ಚುಗಳೆಲ್ಲ ಬಂದು ಬಿದ್ದವು, ಆಯ್ತಾ? ಲೋಕದ ಚರ್ಚುಗಳು ಅಂತ ಇದ್ದೀವಿ, ದೇವರ ಮಕ್ಕಳ ಚರ್ಚುಗಳು ಅಂತ ಇದ್ದೀವಿ, ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲ. ಆದರೆ ಯಾರೆಲ್ಲ ಸತ್ಯದಿಂದ ಆತ್ಮದಿಂದ ಆರಾಧಿಸ್ತಾರೋ ಅವರು ಮನೆಯಲ್ಲಿ 2-3 ಸೇರಿ ಅವ್ರಿಗೆ ಆರಾಧನೆ ಆರಾಮ್ಸೆ ಆಯಿತು. ಅವ್ರಿಗೇನು ತಡೆ ಐತಾ? ಆದರೆ ದೊಡ್ಡ ಗ್ಯಾದರಿಂಗ್, ದೊಡ್ಡ ರೀತಿ ಲೋಕದ ರೀತಿಯಾದ ಸಂಪ್ರದಾಯದ ಕಟ್ಟಣಗಳು ಕಟ್ಕೊಂಡಿದ್ದವರಿಗೆ ಅವರಿಗೆ ಏನು ಗುಡುಗು ಮಿಂಚು ಬಿದ್ದ ಹಾಗೆ. ದೇವರು ಸಿಗ್ಬೇಕಾದ್ರೆ ಚರ್ಚಿಗೆ ಹೋಗ್ಬೇಕು ಅವರಿಗೆ. ನಮ್ಗೆ ಹಾಗಲ್ಲ. ಮೊಣ್ಕಾಲು ದೇವ್ರು ಸಿಗ್ತಾನೆ. ಖಂಡಿತವಾಗಿ ಮೊಣ್ಕಾಲು ಊರಿದರೆ ದೇವ್ರು ಸಿಗ್ತಾನೆ. ನಮಗೆ ನಮ್ಮ ಒಳ ಕಡೆ ಇದ್ದಾನೆ ಆತನು. ನಾವು ಎಲ್ಲಿ ಬೇಕಾದರೂ ಆರಾಧಿಸ್ಬೋದು. ನಾವು ನಮ್ಮ ಕುಟುಂಬದಲ್ಲಿ 2-3 ಇದ್ರೂ ಸಾಕಾಯಿತು. ನಮ್ಮ ಆರಾಧನೆ ನಮಗೇನು ದೊಡ್ಡ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಕೊರೋನಾ ಸಮಯದಲ್ಲಿ ಕೆಲವರು ಆರಾಧನೆ ಇಲ್ಲ, ನನಗೇನಿಸೋದು ಯಾಕೆಪ್ಪ ಈ ರೀತಿ ಹೇಳ್ತಾರೆ? ನಿಮಗೆ ದೇವರಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅಂದರೆ ಸಬ್ಬತ್ತ ದಿನವು ಭಾನುವಾರ ನಿಮ್ಮ ಮನೆಗಳಲ್ಲಿ ಆಗ್ತಾಯಿದೆ, ಆರಾಧಿಸಿರಿ.
ದೇವರಿಗೆ ಕೊಂಡಾಟ ಮಾಡಿರಿ. ಯಾಕಂದರೆ ಪವಿತ್ರ ಸಭೆ ಎಲ್ಲರ ಮನೆಗಳಲ್ಲಿ ಉಂಟಾಯಿತು. ಆತನು ಹೇಳಿದ ಅಂದರೆ ಕೊನೆಯ ಕಾಲದಲ್ಲಿ ಆದಂಥ ಒಂದು ಸೂಚನೆ. ಯಾವಾಗ ಆದಿಶತಮಾನದಲ್ಲಿ ಮನೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ರು, ಅದೇ ಸಮಯದಲ್ಲಿ ಪವಿತ್ರಾತ್ಮನ ಬೆಂಕಿ ಬಿತ್ತು. ಈಗಲೂ ಕೂಡ ಅದೇ ರೀತಿಯ ಕಾರ್ಯಗಳು ಆಗಿದೆ. ಇನ್ನೂ ದೇವರ ಆತ್ಮನ ಅಭಿಷೇಕ ಕೊನೆ ಕಾಲದ್ದು ಉಂಟಾಗುವಂಥದ್ದು ದೂರ ಇಲ್ಲ. ಪ್ರೇಸ್ಕೋಣ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾರೋರ ಬಳಿಗೆ ಹೋಗಿ, ಈಗ ನಿಮಗೆ ಸಿಗ್ತದೆ, ಈಗ ನನಗೆ ಸಿಗ್ತಾ ಇದೆ, ಈಗ ನಮ್ಮೆಲ್ಲರಿಗೂ ಸಿಗ್ತಾ ಇದೆ. ಅದು ಖಂಡಿತವಾಗಿ ಈಗ ಎಚ್ಚರಗೊಂಡ್ರೆ ಖಂಡಿತವಾಗಿ ದೇವರು ಪವಿತ್ರ ಸಭೆ ಎತ್ತಲ್ಪಡುವಾಗ ಅವರೆಲ್ಲರೂ ಪಡ್ತಾರೆ. ಆದರೆ ಅವರು ಈವಾಗಲೂ ಎಚ್ಚರಗೊಳ್ಳದೆ ಇನ್ನೂ ನಿರಾಕರಿಸುತ್ತಾ ಬುದ್ಧಿ ಇಲ್ಲದಂತಹ ಕನ್ಯರಂತೆ ಇದ್ದರೆ ಖಂಡಿತವಾಗಿ ಬಿಡಲ್ಪಡ್ತಾರೆ. ಇಲ್ಲಿ ನೋಡಿ, ಮುಂದೆ ಹೋಗುವಾಗ ಅವರನ್ನು ಕೊಳ್ಳಲು ಹೋದ, ಅವರು ಮುಂದೆ ಏನಾದರೂ ಅವರು ಕೊಂಡ್ಕೊಡ್ಲಿಕ್ಕೆ ಹೋದರು ಅಂತೆ. ಆವಾಗ ಸಿದ್ಧವಾಗಿರುವ ಅವನ ಸಂಗಡ ಮದುವೆ ಮನೆಗಳಿಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲದವಾದದ್ದರಿಂದ ಎಚ್ಚರವಾಗಿರ್ರಿ. ಇದು ಎಚ್ಚರಿಕೆ ಗಂಟೆ ನಾವೀಗ ಕೊಡ್ತಿರುವಂಥದ್ದು. ಆ ಗಳಿಗೆ, ಆ ಕ್ಷಣ, ಆ ಸಮಯ ನಮಗೆ ತಿಳಿಯದ ಕಾರಣ ನಾವೇನು ಮಾಡಿರಬೇಕು? ಎಚ್ಚರವುಳ್ಳವರಾಗಿರಬೇಕು. ತುಂಬ ಜನರು ಸಡಿಲತೆ ಹೋಗ್ತಾರೆ. ದೇವರಲ್ಲಿ ಬಂದುಕೊಂಡು ಕೂಡ ಪಾಪ ಮಾಡಿದರೆ ಒಡ್ಡಿಲ್ಲ, ತಪ್ಪುಗಳನ್ನು ಮಾಡಿದರೆ ಅಡ್ಡಿಲ್ಲ. ಅದಕ್ಕಾಗಿ ಒತ್ತಿ ಹೇಳುವುದಿಲ್ಲ, ಖಂಡಿಸುವುದಿಲ್ಲ, ಎಚ್ಚರಿಸುವುದಿಲ್ಲ ಪವಿತ್ರ ಸಭೆಯಲ್ಲಿ. ಇವತ್ತೆಷ್ಟೋ ಜನ ದೇವರನ್ನು ಅರಿತುಕೊಂಡವರೇ ಪಾಪದಲ್ಲಿ ಇದ್ದಾರೆ. ಅವರೆಲ್ಲ ದೇವರ ಪರಿಶುದ್ಧ ಜೀವಿತ ಯಾಕೆ ಆಗ್ತಾಯಿಲ್ಲ ಅಂದರೆ ಅಲ್ಲಿ ಸರಿಯಾದ ಬೋಧನೆ ಸಿಗ್ತಾ ಇಲ್ಲ. ಪಾಪ ಮಾಡಿದರೆ ಯಾವ ಜಡ್ಜ್ಮೆಂಟ್ ಬರ್ತದೆ? ಇಲ್ಲ, ನಿಮಗೆ ತೊಂದರೆ ಇಲ್ಲ, ದೇವರ ಕೃಪೆ ಇದೆ, ನೀವು ತಪ್ಪಿಸ್ಕೊಳ್ತೀರಾ? ಇಲ್ಲ, ನೋ ಚಾನ್ಸ್. ಯೇಸು ಸ್ವಾಮಿ ಬರುವಾಗ ಯಾರು ಎಣ್ಣೆ ಇಲ್ಲದ ಸ್ಥಿತಿಯಲ್ಲಿ, ಮಲಗಿದ ಸ್ಥಿತಿಯಲ್ಲಿ, ಪಾಪದ ಸ್ಥಿತಿಯಲ್ಲಿ, ಅಶುದ್ಧತೆಯಲ್ಲಿ ಇರುವುದಾದರೆ ಎತ್ತಲ್ಪಡುವುದು ಕಷ್ಟ. ಅದಕ್ಕೋಸ್ಕರ 24:42-43 ಒಂದು ವಾಕ್ಯ ಹೇಳ್ತದೆ ನೋಡಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆ ಯಜಮಾನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಳಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ಆಮೆನ್. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯಾದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆಮೆನ್. ನೋಡಿ ಎಷ್ಟು ಸುಂದರವಾಗಿ ಬರೆದಿದೆ ಅಲ್ಲಿ. ನಾನು ಈ ವಚನ ಬಾಗಿಲು ಮುಚ್ಚಲಾಯಿತು. ಈಗ ನೋಡಿ, ದೇವರು ಈಗ ಬಾಗಿಲು ತೆರೆದಿದ್ದಾನೆ. ಕಬ್ಬಿಣದ ಅಗುಳಿಗಳನ್ನು, ತಾಮ್ರದ ಎಲ್ಲ ಕದಗಳನ್ನು ಯೇಸು ಕ್ರಿಸ್ತನು ಬಂದದು ಮುರಿದು ಹಾಕಿದ್ದಾನೆ. ಅಂದರೆ ಅರ್ಥಾತ್ ಬೆಂಕಿಯ ಬಾಯಿಂದ, ನರಕದ ಬಾಯಿಂದ, ಸಿಂಹದ ಬಾಯಿಂದ ಈ ಲೋಕದ ಎಲ್ಲ ಜನರನ್ನು ಕರ್ತನು ಬಿಡುಗಡೆ ಮಾಡಿದ್ದಾನೆ. ಯಾರು ಆತನನ್ನು ನಂಬುತ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ. ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಡ್ತಾರೋ, ಅದೇ ಹೇಳು, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನ ಮಗನನ್ನು ಕೊಟ್ಟನು, ಅವರು ಯಾರೂ ಕೂಡ ನಾಶವಾಗಬಾರದು ಅಂತ. ಈಗ ಇರುವ ಸಂದರ್ಭ ಏನಂದರೆ ಆತನ ಮೇಲೆ ನಂಬಿಕೆ ಇಡಬೇಕು, ಆತನ ಮಾರ್ಗದಲ್ಲಿ ನಡಿಬೇಕು. ಅವರಿಗೆ ಆ ಬಾಗಿಲು ತೆರೆಯಲ್ಪಟ್ಟಿರ್ತದೆ, ಇಲ್ಲದಿದ್ದರೆ ಅದು ಮುಚ್ಚಲ್ಪಡ್ತದೆ. ಇದು ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟ. ಆವಾಗ ಬಂದು ಸ್ವಾಮಿ ಸ್ವಾಮಿ ನನಗೆ ತೆರೆಯಿರಿ. ತೆರೆಯುವುದು ಯಾರು? ಸ್ವಾಮಿ ಸ್ವಾಮಿಯನ್ನು ತಟ್ತಾರೆ. ಆವಾಗ ಅಲ್ಲಿ ಹೇಳ್ತಾರೆ ದೇವರು, ಸ್ವಾಮಿ ಸ್ವಾಮಿ, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನಿಮಗೆ ಅರಿಯೋದಿಲ್ಲ, ನೀವು ಯಾರಂತ ನನಗೆ ಗೊತ್ತಿಲ್ಲ. ಯಾಕಂದರೆ ದೇವರ ವಾಕ್ಯ ಮೀರಿ ನಡೆಯುವವರೇ ನನ್ನಿಂದ ತೊಲಗೇರಿ ಸೈತಾನನಿಗೂ ಮತ್ತು ಪಿಶಾಚಿಗೂ ಸಿದ್ಧ ಮಾಡಿದಂತಹ ಬೆಂಕಿಯ ಬಾವಿಯಲ್ಲಿ. ಅಲ್ಲಿ ನೋಡಿ, ಬೇಕಾದರೆ ವಾಕ್ಯ ಓದ್ರಿ. 41ನೇ ವಚನ ಓದಿ 25ರಲ್ಲಿ ಮತ್ತಾಯ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಾನು ಹಸಿದೆನು, ನೀವು ನನಗೆ. ಇಲ್ಲಿ ನೋಡಿ, ಅಲ್ಲಿ ಕರೆಕ್ಟಾಗಿ ಹೇಳಿದೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ,
ಈಗ ನಾವು ಪರಲೋಕದಲ್ಲಿ ಇರುವಂತಂದರೆ ಬಲಬದಿಯಲ್ಲಿ ಇರುವವರು ಪರಲೋಕಕ್ಕೆ ಹೋಗಿದ್ದವರು ದೇವರ ಬಲಬದಿಯಲ್ಲಿ, ಎಡಗಡೆ ಇದ್ದವರು ಶಾಪಗ್ರಸ್ತರಂತೆ. ಆಯಿತಾ, ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಿತ್ಯ ಬೆಂಕಿ ಅಂದರೆ ನರಕ. ತುಂಬ ಜನರಿಗೆ ನರಕ, ನಿತ್ಯ ಬೆಂಕಿ, ಬೆಂಕಿಯ ಕೊಂಡ, ಎರಡನೇ ಸರೋವರ, ಬೆಂಕಿಯ ಸರೋವರ, ಇದೆಲ್ಲವೂ ಒಂದನ್ನೇ ಸೂಚಿಸ್ತದೆ, ಅದು ಬೆಂಕಿಯಲ್ಲಿ ಸೂಚಿಸ್ತದೆ. ಈಗ ಈ ಬೆಂಕಿ ಯಾರಿಗೆ ಸಿದ್ಧಪಡಿಸಲ್ಪಟ್ಟಿದೆ? ಪಿಶಾಚಿಗೂ ಆತನ ದೂತರಿಗೂ, ಮನುಷ್ಯರಿಗಲ್ಲ. ಈ ನೆನಪಲ್ಲಿ ಇಟ್ಕೊಳ್ಬೇಕು. ತುಂಬ ಜನರು ಇವರು ನರಕದ ವಿಷಯ ಹೇಳಿ ಭಯ ಹುಟ್ಟಿಸಿ ಜನರನ್ನು ಏನು ಮಾಡ್ತಾರೆ, ಪರಲೋಕದ ಕಡೆಗೆ ಕೊಡುವಂಥ ಒಂದು ಸುವಾರ್ತೆ ಕೊಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮಿ, ಅಂಥದ್ದನ್ನು ನಾವು ಮಾಡ್ತಾ ಇಲ್ಲ. ಇದು ಬೆಂಕಿ ಮತ್ತು ನರಕ ಇದು ಮನುಷ್ಯರಿಗಲ್ಲ, ಅದು ಪಿಶಾಚಿಗೂ ಆತನ ದೂತರಿಗೂ. ಆದರೆ ಬಿಹೋಲ್ಡ್, ಅಲ್ಲಿ ಒಂದು ವಚನ ಇದೆ, ಆದರೆ ಯಾರು ದೇವರನ್ನು ನಿರಾಕರಿಸ್ತಾರೆ ಮತ್ತೆ ಅವ್ರಿಗೆ ಜಾಗ ಇಲ್ಲಿ, ದೇವರನ್ನೇ ಬೇಡ ಅಂತಾರೆ ಅಲ್ವಾ. ಈಗ ನಿಮಗೆ ಮಗ ಇದ್ದಾನೆ ಅಂತ ಎನಿಸ್ಕೊಳ್ಳುವ, ನಿಮಗೆ ಮತ್ತು ಮಗನಿಗೆ ಒಳ್ಳೆಯ ಒಂದು ಆಸ್ತಿ ಮಾಡಿ ಇಟ್ಟಿದ್ದೀರಿ, ಆಯಿತಾ. ಆ ಆಸ್ತಿ ಮಗನಿಗೆ ಅಂತಾನೆ, ಬೇರೆಯವರಿಗಲ್ಲ. ಆವಾಗ ಮಗನೇ ನಿಮಗೆ ಬೇಡ ಅಂತ ಬಿಟ್ಟು ಹೋದರೆ ನೀವೇನು ಮಾಡಲಿಕ್ಕೆ ಆಗ್ತದಾ? ಹಾಕೋದಿಲ್ಲ. ಯಾಕೆಂದರೆ ಅಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಬೆಂಕಿ ಶಾಪಗ್ರಸ್ತರೇ ಆ ಪಿಶಾಚಿಗೂ ಮತ್ತು ಬೆಂಕಿಗೆ ತಯಾರು ಮಾಡಿದಂಥ ಬೆಂಕಿಯಲ್ಲಿ ಹೋಗ್ತೀರಿ ಅಂದರೆ ಅರ್ಥಾತ್ ಏನಂದರೆ, ನಾವು ದೇವರನ್ನು ಬರುವ ಕಾಲವನ್ನು, ಆ ಸ್ಥಿತಿಗತಿಯನ್ನು ತಿಳಿಯದೆ ಹೋದರೆ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಬಿಸಿಲಾಗುವಾಗ ಅಥವಾ ಮೋಡ ಆಗುವಾಗ ಮಳೆ ಬರ್ತೀರಂತ ಹೇಳ್ತೀರಾ. ಮರದ ಗಿಡಗಳು ಎಲೆ ಬಿಡುವಾಗ ಈಗ ಏನಾಗ್ತದೆ, ಬೇಸಿಗೆ ಹತ್ತಿರ ಆಯಿತು ಅಂತ ಹೇಳ್ತೀರಾ. ಇದೆಲ್ಲವೂ ನಿಮಗೆ ಗೊತ್ತಾಯಿತು. ಆದರೆ ಮನುಷ್ಯಕುಮಾರನ ನಾನು ದೇವರು ನಿಮಗೆ ಭೇಟಿ ಮಾಡಲಿಕ್ಕೆ ಬಂದ ಕಾಲ ನೀವು ತಿಳಿಯದೆ ಹೋಗಿದ್ರು. ಇವತ್ತು ನಮಗೆ ದೇವರ ವಾಕ್ಯ ಯಾಕೆ ಕೊಡಲ್ಪಟ್ಟಿದೆ ಅಂದರೆ, ಈ ಲೋಕದಲ್ಲಿ ಆಗುವಂಥ ಸಂಗತಿಗಳು ನಾವು ಗ್ರಹಿಸಿಕೊಂಡು ಪರಲೋಕಕ್ಕೆ ಹೋಗುವಂಥ ಮಾರ್ಗವನ್ನು, ಪರಲೋಕದಲ್ಲಿರುವ ದೇವರನ್ನು ಸ್ಪಷ್ಟವಾಗಿ ಅರ್ಥಕೊಳ್ಳುವುದಕ್ಕಾಗಿ ಈ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿದೆ. ಪರಲೋಕ ದೇವರು ಯಾರಾಗಿದ್ದಾನೆ, ಅವನು ಏನು, ಮನುಷ್ಯನಿಗೆ ತಿಳಿಯಪಡಿಸುವುದಕ್ಕಾಗಿ, ಆತನ ಬಗ್ಗೆ ನಾವು ತಿಳಿದುಕೊಳ್ಳುವುದಕ್ಕಾಗಿ ಈ ವಾಕ್ಯವು ಪರಲೋಕದ ಒಂದು ಮಿರರ್ ಆಗಿ ನಮಗೆ ಕೊಡಲ್ಪಟ್ಟಿದೆ. ನಮ್ಮ ಕನ್ನಡಿಯಲ್ಲಿ ನಾವು ನೋಡುವಾಗ ನಮ್ಮ ಮುಖ ತೋರ್ತದೆ, ಈ ಪವಿತ್ರ ಪುಸ್ತಕದಲ್ಲಿ ನೋಡುವಾಗ ದೇವರ ಮುಖವು ನಮಗೆ ತೋರಲ್ಪಡ್ತದೆ. ದೇವರ ಮುಖವು ಇಲ್ಲಿ ತೋರಲ್ಪಡುವಾಗ, ಅದಕ್ಕೆ ನೀವು ಕನ್ನಡಿಯಲ್ಲಿ ನೋಡಿ ಆ ಕ್ಷಣದಲ್ಲಿ ಮರು ಹೋಗುವಂತಹ ಮಕ್ಕಳಂತಿರದೆ ಅದನ್ನು ನೆನಪಿಸಿಕೊಳ್ಳುವವರಾಗಿರಿ ಅಂತ ಯಾಕೋಬನ ಪತ್ರಿಕೆಯಲ್ಲಿ ಬರೆದಿದೆ. ಅದು ನಮ್ಮ ಹುಟ್ಟುಗುಣ ಆಗಿರಬಾರದು. ಅದಕ್ಕಾಗಿ ದೇವ ಮಕ್ಕಳಿಗೆ ನಾನು ಹೇಳುವಂಥದ್ದು, ಎಚ್ಚರವಾಗಿರ್ರಿ. ಮತ್ತು ಕ್ರಿಸ್ತನಲ್ಲಿ ಇನ್ನೂ ಅಂಗೀಕರಿಸಿದವರಿಗೆ ನೋಡಿ, ಈಗ ಒಂದು ಸಮಯವಿದೆ, ಈಗ ಎಣ್ಣೆ ಇದೆ, ಈಗ ಪವಿತ್ರಾತ್ಮ ಇದೆ, ಈಗ ವಾಕ್ಯ ಇದೆ, ಈಗ ನಿಮಗೆ ಅಭಿಷೇಕ ಇದೆ, ಈಗ ಬಿಡುಗಡೆ ಇದೆ, ಈಗ ಒಂದು ಅವಕಾಶ ಇದೆ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೆ, ಯಾರ್ಯಾರು ಆತನ ಮಾರ್ಗದಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತಾರೆ, ಅವರು ಖಂಡಿತವಾಗಿ ಅವರಿಗೆ ರಕ್ಷಣೆ ಉಂಟಾಗ್ತದೆ. ಯೇಸುವನ್ನು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನು ನರಕದ ಬಾಯಿಯಿಂದ, ಬೆಂಕಿಯ ಬಾಯಿಯಿಂದ, ಎಲ್ಲ ಸೈತಾನನ ಬಾಯಿಯಿಂದ ತಪ್ಪಿಸಿಕೊಳ್ತಾನೆ. ಇಲ್ಲವಾದರೆ ನಾವು ಸಮಯ ಇದೆಯಲ್ಲ, ಓಕೆ, ನೋಡಿ ಬೇಕಾದರೆ ರೆವಲ್ಯೂಷನ್ ಚಾಪ್ಟರ್ 12 ನೋಡ್ರಿ. ರೆವಲ್ಯೂಷನ್ ಚಾಪ್ಟರ್ 12 ಅದರಲ್ಲಿ 12ನೇ ವಚನ ಓದ್ರಿ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರುದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆಂಬುದಾಗಿ ಹೇಳಿತು. ಅದು ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಈಗ ನಾವು ಯಾರು? ಪರಲೋಕದವರು. ನಮಗೇನು ತೊಂದರೆ ಇಲ್ಲ. ಇದು ಸೈತಾನ ಬೇಕಾದ್ರೆ ಎಂತ ಬೇಕಾದ್ರೂ ಮಾಡ್ಕೊಂಡು ಹೋಗಲಿ, ನಮಗೆ ಸಂಬಂಧ ಪಡಲೇ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಜೀವಿಸುವವರಾಗಿದ್ರು ಕರ್ತನವರೇ, ನಾವು ಪರಲೋಕ ಹೋಗಿದ್ರು ಕರ್ತನವರೇ, ನಮಗೆ ಇಲ್ಲಿ ವ್ಯತ್ಯಾಸ ಇಲ್ಲ. ಇಲ್ಲಿ ಕರೆಕ್ಟಾಗಿ ಹೇಳ್ತೇವೆ, ಪರಲೋಕವೇ, ಅದರಲ್ಲಿ ವಾಸಿಸುವವರೇ ಹರ್ಷಗೊಳ್ಳಿರಿ. ಇವತ್ತು ನಾವು ಹರ್ಷಗೊಳ್ತಿದ್ದೀವಿ. ಯಾಕೆ? ನಾವು ಪರಲೋಕ ಸಂಸ್ಥಾನದವರು, ನಾವು ಭೂಲೋಕದವರು ಸಂಬಂಧಪಟ್ಟವರು ಅಲ್ಲವೇ ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಆದರೆ ಸೈತಾನನು ತನಗಿರುವ ಕಾಲವು ಸ್ವಲ್ಪವೊಂದೆನಿಸಿ ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಈ ಕಾಲದಲ್ಲಿ ನಾನು ಆವಾಗ ಹೇಳಿದೆ, ಗಲಿಬಿಲಿಗಳು, ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು, ರೋಗಗಳು. ಯಾಕಂದರೆ ಸೈತಾನನಿಗೆ ಗೊತ್ತಿದೆ, ಸ್ವಲ್ಪ ಕಾಲ ಇದೆ, ಎಷ್ಟೋ ಜನರಿಗೆ ಬೇಕಾಬಿಟ್ಟಿಯಾಗಿ ಮರಣಕ್ಕೆ ನಡೆಸ್ತಾ ಇದ್ದಾನೆ. ಆದರೆ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಒಂದೇ ಮಾರ್ಗ, ಅದು ಯೇಸು ಮಾರ್ಗ. ಪ್ರಿಯ ವೀಕ್ಷಕರೇ, ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸ್ತೇವೆ. ಜೀಸಸ್ ದೇವರು ಮಾತನಾಡಿದನು. ಈಗ ನಾವು ಯಾವ ಕಡೆ ತಿರುಗಬೇಕು? ಪರಲೋಕದ ಕಡೆ ತಿರುಗಿಕೊಂಡು, ಯೇಸು ಸ್ವಾಮಿ ತಿರುಗಿಕೊಂಡು ಸಂತೋಷದಿಂದ ಜೀವಿಸಬೇಕು, ಸಮಾಧಾನದಿಂದ ಜೀವಿಸಬೇಕು. ಯಾಕೆಂದರೆ
ಈ ಪ್ರಪಂಚದ ಅಧಿಪತಿ ಸೈತಾನನು ಯಾರಿಗೂ ನುಂಗಲೆಂದು ಅವನು ಹುಡುಕುತ್ತಾ ಇದ್ದಾನೆ. ಸೊ ಯಾಕೆಂದರೆ ಅವನಿಗೆ ಕಚ್ಚಲಿಕ್ಕೆ ಆಗಲ್ಲ. ಶಿಲುಬೆಯಲ್ಲಿ ಅವನ ಹಲ್ಲುಗಳನ್ನಿಂದ ದೇವರು ಮುರಿದಾಕಿದ್ದಾನೆ. ಅವನು ನುಂಗಲು ಪ್ರಯತ್ನಿಸ್ತಾನೆ, ಆದರೆ ಅವನಿಂದ ಏನು ಮಾಡಲಿಕ್ಕಾಗಲ್ಲ. ನಾವು ನಮ್ಮ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡಿದರೆ, ಓ ಯೇಸುವ ನಮ್ಮ ಜೀವಿತದಲ್ಲಿ ರಕ್ಷಕನೆಂದು ನಾವು ಸ್ವೀಕರಿಸಿದರೆ, ಯೇಸುವಿನ ನಾಮದಲ್ಲಿ ನಮ್ಮ ಪಾಪ ಕ್ಷಮೆಯು ಯೇಸುವಿನಲ್ಲಿ ಇದೆ ಎಂದು ನಾವು ನಂಬಿಕೊಂಡರೆ ನಾವು ಆಶೀರ್ವಾದವಾಗುತ್ತೇವೆ. ಅದನ್ನು ಪ್ರಾರ್ಥನೆ ಮಾಡುವ. ಸರ್ವಶಕ್ತನು, ಮಹೋನ್ನತನು, ಪರಿಶುದ್ಧನು, ಸರ್ವವ್ಯಾಪಿಯು, ಸ್ತುತಿ ಆರಾಧನೆಗೆ ಯೋಗ್ಯನಾಗಿರುವ ದೇವರೇ, ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಸೇವಕರ ಮುಖಾಂತರ ನಿನ್ನ ಸಂದೇಶವನ್ನು ನಾವು ಕೇಳಿದ್ದೇವೆ. ತಂದೆಯಾದ ದೇವರೇ, ಆಶ್ರಯ ವೀಕ್ಷಿಸಿರುವ ಪ್ರತಿಯೊಬ್ಬನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಯೇಸುವಿನ ಕಡೆಗೆ ತಿರುಗಿಕೊಂಡು ಬರಲಿರುವ ಎಲ್ಲ ಥರದ ದೇವರ ಕೋಪಾಗ್ನಿಗಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಮಾರ್ಗವನ್ನು ನೀನು ತೆರೆಯಬೇಕೆಂದು ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ದಾವೀದನ ಮನೆತನದ ಒಬಿಗದ ಕೈಯನ್ನು ತೆಗೆದುಕೊಂಡು ಯೇಸುವಿನ ನಾಮದಲ್ಲಿ ಅವರ ಜೀವಿತಕ್ಕೆ, ಅವರ ಪ್ರಾಣಾತ್ಮ ಶರೀರಕ್ಕೆ ದೇವರ ವಾಕ್ಯವನ್ನು, ಮಾತಾಡಿದ ವಾಕ್ಯವನ್ನು ಬಲವಂತವಾಗಿ ಸ್ವೀಕರಿಸಲು ಯೇಸುವಿನ ನಾಮದಲ್ಲಿ ಅವರ ಎಲ್ಲ ಥರದ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ನಾನು ದಾವೀದನ ಮನೆತನದ ಬೀಗದ ಕೈ ತೆಗೆದು ನಾನು ತೆರೆಯುವನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ. ದೇವರ ವಾಕ್ಯದ ಪ್ರಕಾರ ಜೀವಿಸಲು, ಯೇಸುವನ್ನು ರಕ್ಷಕನೆಂದು ಸ್ವೀಕರಿಸಲು, ಎಲ್ಲ ಬಿಡುಗಡೆಯ ಆಶೀರ್ವಾದಗಳು, ಪರಲೋಕ ರಾಜ್ಯವು ಪ್ರತಿದಿನ ಯೇಸುವಿನ ನಾಮದಲ್ಲಿ ತೆರೆಯಲ್ಪಟ್ಟಿದೆ. ಆ ಪರಲೋಕ ರಾಜ್ಯದಲ್ಲಿರುವ ಒಂದೊಂದು ಆಶೀರ್ವಾದಗಳು ಇವತ್ತು ಆಶ್ರಯ ಟಿವಿ ವೀಕ್ಷಿಸುವ ಪ್ರತಿ ಒಬ್ಬರ ಮೇಲೆ ಅದು ಇಳಿದು ಬರಲಿ ಎಂದು ನಾನು ಘೋಷಣೆ ಮಾಡುತ್ತೇನೆ. ಪ್ರಾರ್ಥನೆ ಕೇಳಿದ ದೇವರಿಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ ತಂದೆ, ಆಮೆನ್. ಇಷ್ಟು ಹೊತ್ತು ಆಶ್ರಯ ಟಿವಿಯನ್ನು ವೀಕ್ಷಿಸಕ್ಕೆ ನಿಮಗೆ ದೇವರ ಆಶೀರ್ವಾದ ಮಾಡಲಿ. ಮುಂದಿನ ಸಂದೇಶ ಬರುವ ತನಕ ಆಶ್ರಯ ಟಿವಿ ನೋಡ್ತಾ ಇರಿ. ನಮಗೋಸ್ಕರ, ಆಶ್ರಯ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.